ಇಮ್ಯಾಜಿನ್ ಮಾಡಿ ನೀವು 10,000 ಇನ್ವೆಸ್ಟ್ ಮಾಡಿರ್ತೀರಾ ಅಂತ ಆ್ಯಂಡ್ 5 ಇಯರ್ಸ್ ಡೌನ್ ದ ಲೈನ್ ಅದು 20,000 ಕೂಡ ಆಗ್ಬೋದು. ಆದರೆ ಕೆಲವು ಮಿಸ್ಟೇಕ್ಸಿಂದ ಅದು 5,000 ಕೂಡ ಇಳಿಯಬಹುದು. ಮೆನಿ ಇನ್ವೆಸ್ಟರ್ಸ್ ಸ್ಟಾಕ್ ಮಾರ್ಕೆಟಿನಲ್ಲಿ ಮನಿ ಲೂಸ್ ಮಾಡೋದು ಸ್ಟಾಕ್ ಕ್ರ್ಯಾಶಿಂದ ಅಲ್ಲ, ಅದು ತಮ್ಮ ಓನ್ ಮಿಸ್ಟೇಕ್ಸಿಂದ. ನಾನು ಕೂಡ ಈ ಥರದ ಮಿಸ್ಟೇಕ್ಸ್ ತುಂಬ ಮಾಡಿದ್ದೀನಿ. ಸೊ ಇವತ್ತು ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ 5 ಕಾಮನ್ ಮಿಸ್ಟೇಕ್ಸ್ ಎವ್ರಿ ಇನ್ವೆಸ್ಟರ್ ಮೇಕ್ಸ್. ಸೊ ಈ ಮಿಸ್ಟೇಕ್ಸ್ನ ನೀವು ಅವಾಯ್ಡ್ ಮಾಡಿದರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿ ನಿಮಗೆ ಸ್ಮೂತ್ ಇರುತ್ತದೆ ಆ್ಯಂಡ್ ವೆಲ್ತ್ ಕ್ರಿಯೇಷನ್ಗೆ ಈಸಿ ಆಗುತ್ತದೆ. ಸೊ ಈ ವಿಡಿಯೋನು ಸ್ಕಿಪ್ ಮಾಡೋಕ್ಕೆ ಹೋಗಲೇಬೇಡಿ. ಮಿಸ್ಟೇಕ್ ನಂಬರ್ 1, ಇನ್ವೆಸ್ಟಿಂಗ್ ವಿತೌಟ್ ಎ ಗೋಲ್. ತುಂಬ ಜನ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ ಬಿಕಾಸ್ ಫ್ರೆಂಡ್ಸ್ ಹೇಳಿರ್ತಾರೆ, ಯೂಟ್ಯೂಬಲ್ಲಿ ನೋಡಿರ್ತಾರೆ ಅಥವಾ ಸೋಷಿಯಲ್ ಮೀಡಿಯಾ ಹೈಪ್. ಬಟ್ ಕ್ವಶನ್ ಇದು, ವೈ ಆರ್ ಯು ಇನ್ವೆಸ್ಟಿಂಗ್? ಹೌಸ್ ಪರ್ಚೇಸ್ಗಾ, ರಿಟೈರ್ಮೆಂಟ್ಗಾ ಆರ್ ಚೈಲ್ಡ್ ಎಡ್ಯುಕೇಷನ್ಗಾ? ಗೋಲ್ ಇಲ್ಲದೆ ಇನ್ವೆಸ್ಟ್ಮೆಂಟ್ ಮಾಡೋದು ಡೆಸ್ಟಿನೇಷನ್ ಗೊತ್ತಿಲ್ಲದೆ ಟ್ರಾವೆಲ್ ಮಾಡೋ ಹಾಗೆ. ಫಸ್ಟ್ ಗೋಲ್ ಫಿಕ್ಸ್ ಮಾಡಿ, ಗೋಲ್ ಕ್ಲಿಯರ್ ಇದ್ದರೆ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಕೂಡ ಕ್ಲಿಯರ್ ಆಗುತ್ತದೆ. ಮಿಸ್ಟೇಕ್ ನಂಬರ್ 2, ಫಾಲೋಯಿಂಗ್ ಟಿಪ್ಸ್ ಬ್ಲೈಂಡ್ಲಿ. ಟೆಲಿಗ್ರಾಮ್ ಗ್ರೂಪಲ್ಲಿ, ವಾಟ್ಸಪ್ ಗ್ರೂಪಲ್ಲಿ ರೆಕಮೆಂಡೇಷನ್ ನೋಡಿದ ಮೇಲೆ ಆ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋದು. ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಮಿಸ್ಟೇಕ್. ರಿಮೆಂಬರ್, ಇಫ್ ಸಮ್ಮನ್ ಹ್ಯಾಸ್ ಅ ಗ್ಯಾರಂಟಿಡ್ ಸ್ಟಾಕ್ ಟಿಪ್, ಅವ್ರು ನಿಮಗೆ ಫ್ರೀಯಾಗಿ ಯಾಕೆ ಹೇಳಬೇಕು? ಆಲ್ವೇಸ್ ಕಂಪನಿ ಬಗ್ಗೆ ರಿಸರ್ಚ್ ಮಾಡಿ, ಬಿಸ್ನೆಸ್ ಏನು, ಪ್ರಾಫಿಟ್ ಇದೆಯಾ, ಡೆಟ್ ಎಷ್ಟು ಅಂತ ತಿಳ್ಕೊಳ್ಳಿ. ನಾಲೆಜ್ ಇಲ್ಲದೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದು ಇನ್ವೆಸ್ಟ್ಮೆಂಟ್ ಅಲ್ಲ, ಗ್ಯಾಮ್ಲಿಂಗ್. ಮಿಸ್ಟೇಕ್ ನಂಬರ್ 3, ಟ್ರೈಯಿಂಗ್ ಟು ಟೈಮ್ ದ ಮಾರ್ಕೆಟ್. ತುಂಬ ಜನ ಹೇಳ್ತಾರೆ ಮಾರ್ಕೆಟ್ ಸ್ವಲ್ಪ ಕೆಳಗೆ ಬಂದ ಮೇಲೆ ಇನ್ವೆಸ್ಟ್ ಮಾಡ್ತೀನಿ ಅಂತ. ಆದರೆ ಮಾರ್ಕೆಟ್ ಬಾಟಮ್ ಯಾರಿಗೂ ಪ್ರಿಡಿಕ್ಟ್ ಮಾಡೋಕ್ಕಾಗೋಲ್ಲ. ಈವನ್ ಎಕ್ಸ್ಪರ್ಟ್ಸ್ ಕೂಡ ಇದನ್ನು ಪ್ರಿಡಿಕ್ಟ್ ಮಾಡೋಕ್ಕೆ ಆಗಲ್ಲ. ಆ್ಯಕ್ಯುರೇಸಿ ಇರೋದೇ ಇಲ್ಲ ಯಾರ ಕಡೆ ಕೂಡ. ಬೆಸ್ಟ್ ಸ್ಟ್ರಾಟಜಿ ಏನು? ರೆಗ್ಯುಲರ್ SIP ಮಾಡೋದು. ಬಿಕಾಸ್ ಟೈಮ್ ಇನ್ ದ ಮಾರ್ಕೆಟ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಟೈಮಿಂಗ್ ದ ಮಾರ್ಕೆಟ್. ಮಿಸ್ಟೇಕ್ ನಂಬರ್ 4, ಲ್ಯಾಕ್ ಆಫ್ ಡೈವರ್ಸಿಫಿಕೇಷನ್. ಕೆಲವರು ತಮ್ಮ ಎಂಟೈರ್ ಮನಿ ಒಂದು ಸ್ಟಾಕ್ ಅಥವಾ ಒಂದು ಸೆಕ್ಟರಲ್ಲಿ ಹಾಕ್ತಾರೆ. ಫಾರ್ ಎಕ್ಸಾಂಪಲ್, ಎಂಟೈರ್ ಮನಿ IT ಸೆಕ್ಟರಲ್ಲಿ ಇನ್ವೆಸ್ಟ್ ಮಾಡಿದರೆ IT ಸೆಕ್ಟರ್ ಕ್ರ್ಯಾಶ್ ಆದರೆ ಪೋರ್ಟ್ಫೋಲಿಯೋ ಕೂಡ ಕ್ರ್ಯಾಶ್ ಆಗುತ್ತದೆ. ಡೈವರ್ಸಿಫಿಕೇಷನ್ ಅಂದರೆ ಡಿಫ್ರೆಂಟ್ ಸೆಕ್ಟರ್ಸ್, ಡಿಫ್ರೆಂಟ್ ಅಸೆಟ್ಸ್, ಡಿಫ್ರೆಂಟ್ ಮ್ಯೂಚುವಲ್ ಫಂಡ್ಸ್. ಸಿಂಪಲ್ ವರ್ಡ್ಸಲ್ಲಿ ಹೇಳಬೇಕಂದ್ರೆ, ಡೋಂಟ್ ಪುಟ್ ಆಲ್ ಯುವರ್ ಎಗ್ಸ್ ಇನ್ ಒನ್ ಬ್ಯಾಸ್ಕೆಟ್. ಮಿಸ್ಟೇಕ್ ನಂಬರ್ 5, ಪ್ಯಾನಿಕ್ ಸೆಲ್ಲಿಂಗ್ ಡ್ಯೂರಿಂಗ್ ಮಾರ್ಕೆಟ್ ಕ್ರ್ಯಾಶ್. ಮಾರ್ಕೆಟ್ 10% ಬಿದ್ದರೆ ಪ್ಯಾನಿಕ್, ಮಾರ್ಕೆಟ್ 20% ಇಳಿದರೆ ಟೆನ್ಷನ್, ಮಾರ್ಕೆಟ್ 30% ಇಳಿದರೆ ಸೆಲ್. ಇದು ಕಾಮನ್ ಮಿಸ್ಟೇಕ್. ಹಿಸ್ಟ್ರಿ ನೋಡಿದರೆ ಎವ್ರಿ ಮಾರ್ಕೆಟ್ ಕ್ರ್ಯಾಶ್ ನಂತರ ರಿಕವರಿ ಬಂದೇ ಇದೆ. ಸಕ್ಸಸ್ಫುಲ್ ಇನ್ವೆಸ್ಟರ್ ಫಿಯರ್ ಟೈಮಲ್ಲಿ ಸೆಲ್ ಮಾಡೋಲ್ಲ, ಅವರು ಪೇಷನ್ಸ್ ಮೇಂಟೈನ್ ಮಾಡ್ತಾರೆ. ವೆಲ್ತ್ ಕ್ರಿಯೇಟ್ ಆಗೋದು ಓವರ್ನೈಟ್ ಅಲ್ಲ, ಪೇಷನ್ಸ್ ಮತ್ತು ಡಿಸಿಪ್ಲಿನ್ ಇಂದ ಮಾತ್ರ. ಸೊ ಈ ವಿಡಿಯೋದ ಟೇಕ್ಅವೇ ಏನಂದರೆ, ಈ 5 ಮಿಸ್ಟೇಕ್ಸ್ ನೀವು ಅವಾಯ್ಡ್ ಮಾಡಬೇಕು. ಒಂದು, ಗೋಲ್ ಇಲ್ಲದೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಬ್ಲೈಂಡ್ ಟಿಪ್ಸ್ನ ಯಾವತ್ತೂ ನೀವು ಫಾಲೋ ಮಾಡೋಕ್ಕೆ ಹೋಗಬೇಡಿ. ಥರ್ಡು, ಮಾರ್ಕೆಟ್ ಟೈಮಿಂಗ್ನ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಫೋರ್ತ್, ಡೈವರ್ಸಿಫಿಕೇಷನ್ ಮರೆಯಬೇಡಿ. ಆ್ಯಂಡ್ ಫಿಫ್ತ್, ಪ್ಯಾನಿಕ್ ಸೆಲ್ಲಿಂಗ್ ಯಾವತ್ತೂ ಮಾಡಬೇಡಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ದ ವಿಡಿಯೋ, ಶೇರ್ ದ ವಿಡಿಯೋ ಆ್ಯಂಡ್ ಡೂ ಸಬ್ಸ್ಕ್ರೈಬ್ ಟು ಕನ್ನಡ ಸಂಪತ್ತು ಚಾನಲ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.